ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲೀಕರ ಸಂಘದ ಬಂಟ್ವಾಳ ಘಟಕದ 9ನೇ ವಾರ್ಷಿಕ ಮಹಾಸಭೆ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಂಟ್ವಾಳ ಘಟಕದ ಅಧ್ಯಕ್ಷ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಇಬ್ಬರು ಹಿರಿಯ ಸದಸ್ಯರಾದ ಇಸ್ಮಾಯಿಲ್ ಹಾಗೂ ರತ್ನಾಕರ ರೈ ಅವರಿಗೆ ಗೌರವ ಅಭಿನಂದನೆ ಸಲ್ಲಿಸಲಾಯಿತು. ಶೈಕ್ಷಣಿಕ ಸಾಧನೆ ಮಾಡಿದ ಶಾಮಿಯಾನ ಮಾಲಕರ ಮಕ್ಕಳನ್ನು ಅಭಿನಂದಿಸಲಾಯಿತು. ಉತ್ಸಾಹ ನಮ್ಮದೇ ಕುಟುಂಬ, ಶಾಮಿಯಾನ ಕುಟುಂಬ ನಮ್ಮದೇ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾಧ್ಯಕ್ಷ ಬಾಬು ಕೆವಿ ಮಾತನಾಡಿ, ಬೇರೆ ಬೇರೆ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಶ್ರೀನಿವಾಸ ಪೂಜಾರಿ ಅವರು ಬಂಟ್ವಾಳ ಘಟಕದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. ಸಂಘಟನೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರ ಸಹಕಾರದೊಂದಿಗೆ ಬಲಗೊಳ್ಳುತ್ತಿದೆ. ಸಂಘಟನೆಗಾಗಿ ದುಡಿದವರನ್ನು ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಬೇಕು. ಇಲ್ಲಿ ಅಂತಹ ಆಯ್ಕೆ ನಡೆದಿದೆ ಎಂದರು. ಬಾರಿ ಚುರುಕದ ವ್ಯಕ್ತಿ ಶ್ರೀನಿವಾಸ ಪೂಜಾರ್ಲು ವಿಟ್ಲಡೆ 10 ವರ್ಷ ತುಂಬು ನಮ್ಮ ಸಂಘಟನೆ ಉದ್ಭವನಾಗ ಆರ್ಲ ಒಂಜಿ ವಿಟ್ಲಗ್ ಸದಸ್ಯರಾದ ನಮ್ಮ ಮೆಲ್ಕಾರ್ ಅನ್ನಲ್ಲ ಆರು ಆಡೆ ಬತ್ತಿನ ಕಾರಣ ಆರ್ಲ ಇಡೀ ಶಾಮಿಯಾನ ಮಾಲಕರದೆಟ್ಟು ಆತನ ಇಡೀ ನಮ್ಮ ಜಿಲ್ಲೆಡ್ ಪರಿಚಯ ಇತ್ತನ ವ್ಯಕ್ತಿ ದುಂಬೆ ಪರಿಚಯ ಇತ್ತನ ಅನ್ನೊಂದು ಶ್ರೀನಿವಾಸ ಪೂಜಾರ್ಲು ಅಂತಾನೆ ಕಲ್ಲಡ್ಕ ಸಾಲೆ ಅಂದು ಆ 2 ಜನ ವಿಟ್ಲಗ್ ಬತ್ತನವು ಶ್ರೀನಿವಾಸ ಪೂಜಾರ್ಲವರ ಜಿಲ್ಲೆದ ಕಾರ್ಯದರ್ಶಿ ಲಾಯರ್ ಐದಕ್ಕ ಲಯನ್ಸ್ ಮಲ್ಲ ಹುದ್ದೆಗೆ ಬೋದಾನಾಗ ಈ ಸಂದರ್ಭ ಹೊಸ ಸದಸ್ಯರನ್ನು ಘಟಕಕ್ಕೆ ಸೇರಿಸಿಕೊಳ್ಳಲಾಯಿತು. 2026-27ನೇ ಸಾಲಿನ ಪದಾಧಿಕಾರಿಗಳ ಘೋಷಣೆ ಮಾಡಿ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. ನೂತನ ಅಧ್ಯಕ್ಷ ಐವನ್ ಡಿಸೋಜಾ ಆಶಯ ಭಾಷಣ ಮಾಡಿ ಮುಂದಿನ ವರ್ಷ ಘಟಕ ದಶಮಾನೋತ್ಸವವನ್ನು ಆಚರಿಸಲಿದ್ದು ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು. ಇಂದು ದಶಮಾನೋತ್ಸವ ಲೆಕ್ಕೋಡು ಮತ್ತೆ ಅದ್ದೂರಿಯಾದ ನಡಪವನ ಒಂಜಿ ಯೋಚನೆ ಉಂಡು. ಐಕ್ ಮಾತ ಘಟಕದ ಸದಸ್ಯರು ಅಂಚ ಹಿರಿಯರು ಅಂಚನೆ ಎಂಕ್ಲೆಗ್ ಕುಡ್ಲ ವಿಟ್ಲ ಮೂಡಬಿದ್ರೆ ಬೆಳ್ತಂಗಡಿ ಕಡಬ ಮುಲ್ತಾಲ ಅಧಿಕ ಸಂಖ್ಯೆಯಲ್ಲಿ ನಿಕ್ಲು ಸದಸ್ಯರು ಬೈದಾರು ನಿಕ್ಲಲ ಸಹಕಾರಕ್ಕೆ ನೊಂದು ಅಂಚನೆ ಎಂಕ್ಲೆಗ್ ಶಾಮಿಯಾನ ವಸ್ತುಲೇನು ಕೊರ್ಪುಣ ಅಂಚಿನ ಅಂತನಾರು ಲತೀಫ್ ಇಂಬೇರುಲ್ಲೇರ ಸ್ಯಾಮಿ ಶಾಮಿಯಾನದಾರು ಅಂಚನೆ ಪೂನಿಯಾದಾಗ್ಲು ಕರ್ನಾಟಕ ಶಾಮಿಯಾನದಾಗ್ಲು ಅಂಚ ಕೆಲವದ ಶಾಮಿಯಾನ ಸಾಮಗ್ರಿ ಕೊರ್ಪುನಕ್ಲ ಉಲ್ಲೇರು ಅಕ್ಲಲ್ಲ ಸಹಕಾರ ಕೇಂದ್ರದ ನಿರ್ಗಮನ ಅಧ್ಯಕ್ಷ ಶ್ರೀನಿವಾಸ ಪೂಜಾರಿ, ಕಾರ್ಯದರ್ಶಿ ಸುಧೀರ್ ನಿರ್ಮಲ್, ಕೋಶಾಧಿಕಾರಿ ಮೈಕಲ್ ಡಿಕೋಸ್ತಾ ಅವರನ್ನು ಗೌರವಿಸಲಾಯಿತು. ಏಪಲ ಮಾಜನ್ ದಿನವು ಆ ನಿಲೆಟ್ ಇನಿತಾದ ದಿನೊಟ್ಟು ಮೂವರೆಗ್ಲ ಗಮಗಮ ಅಂತ ಬಲ ಸಾವಿರ ಲಕ್ಷ ಅವಡು ನಮ್ಮ ಮಾತೆನಲ್ಲ ಜೋರಾಯಿನ ಕೈತಾಡಿದ ಶುಭ ಹಾರೈಕೆ ನಮ್ಮ ಮೂವರೆಗ್ಲ ಸಂದಾಯ ಮಲ್ಪುಗ. ನಿರ್ಗಮನ ಅಧ್ಯಕ್ಷ ಶ್ರೀನಿವಾಸ ಪೂಜಾರಿ ಮಾತನಾಡಿ, ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟಿಸುವ ಯೋಜನೆ ಇತ್ತು. ಆದರೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿದ್ದುದರಿಂದ ಹೆಚ್ಚಿನ ಸಮಯ ನೀಡಲು ಸಾಧ್ಯವಾಗಿಲ್ಲ ಎಂದರು. ಸರ್ವ ಸದಸ್ಯರ ಸಹಕಾರ ಖಂಡಿತವಾಗ್ಲೂ ಅವರು ಬಂದರೆ ಎಲ್ಲದಕ್ಕೂ ಸೈ, ಆದರೆ ಬರುವುದು ಹೇಗೆ ಭರಿಸುವುದು ಹೇಗೆ ಅಂತ ಅದೇ ಒಂದು ಅಂದರೆ ಯಾವಾಗ ನೋಡಿದ್ರು ಫೋನ್ ಮಾಡುವಾಗ ನಮ್ಮ ಒಂದೇ ಮಾತು, ಪುರ್ಸೊತ್ತಿಲ್ಲ, ಈಗ ಕೆಲಸವಿಲ್ಲ ಅಷ್ಟೇ, ಮತ್ತೆ ನಾವು ಹೂವೆ ಮಾಡಿಕೊಳ್ಬೇಕು. ಆದ ಕಾರಣ ಮೊನ್ನೆ ನಾವು ಸಿದ್ದಕಟ್ಟೆಗೆ ಪ್ರಥಮವಾಗಿ ನಾವು ಈ ವರ್ಷ ಬಾಬಣ್ಣ ಹೇಳಿದರು ಕಾರ್ಯಕ್ರಮ, ಖಂಡಿತವಾಗ್ಲೂ ಕಾರ್ಯಕ್ರಮ ನಾನು ಮಾಡಲಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಒತ್ತಡ, ಬಿಡುವಿಲ್ಲದ ಒತ್ತಡ ತುಂಬ ಸಂಘ ಸಂಸ್ಥೆಗಳಲ್ಲಿ ಇದ್ದ ಕಾರಣ ಯಾವುದನ್ನು ಪರಿಪೂರ್ಣವಾಗಿ ಮಾಡಿಸಲಿಕ್ಕೆ ಆಗಲಿಲ್ಲ. ಆ ನಿಟ್ಟಿನಲ್ಲಿ ನನಗೆ ಕೂಡ ಒಂದು ಇವತ್ತು ಸನ್ಮಾನ ಸ್ವೀಕಾರ ಮಾಡುವಾಗ ಸ್ವಲ್ಪ ಒಳ್ಳೆಯದಾಗಿ ಮಾಡ್ಬೋದಿತ್ತು, ಆ ನಿಟ್ಟಿನ ಆಲೋಚನೆ ಇತ್ತು. ಆದರೆ
ತನ್ನ ಅಧ್ಯಕ್ಷ ಅವಧಿಯಲ್ಲಿ ಸಹಕರಿಸಿದವರನ್ನು ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಲಕ್ಕಿ ವಿಜೇತರನ್ನು ಆಯ್ಕೆಗೊಳಿಸಿ ಬಹುಮಾನ ವಿತರಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಪಿಯೂಸ್ ಮ್ಯಾಕ್ಸಿಮ್ ಸಿಕ್ವೆರಾ, ಜಿಲ್ಲಾ ಕೋಶಾಧಿಕಾರಿ ನಿಶಿತ್ ಪೂಜಾರಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗೌರವಾಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಸ್ವಾಗತಿಸಿದರು. ಕಾರ್ಯದರ್ಶಿ ಸುಧೀರ್ ನಿರ್ಮಲ್ ವರದಿ ವಾಚಿಸಿದರು. ಕೋಶಾಧಿಕಾರಿ ಮೈಕಲ್ ಡಿಕೋಸ್ತಾ ಲೆಕ್ಕಪತ್ರ ಮಂಡಿಸಿದರು. ನೂತನ ಕಾರ್ಯದರ್ಶಿ ಶಾಶ್ವತ್ ವಂದಿಸಿದರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ನಿರೂಪಿಸಿದರು. ನೂತನ ಕೋಶಾಧಿಕಾರಿ ಕಿಶೋರ್ ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.